Hi students, I am Praveen Shetty and I welcome you to this session on poem Fear No More the Heat of the Sun. This poem is in your textbook and it's in page number 53. Um, this poem is written by a very famous poet William Shakespeare. I hope you have all heard and read the works of Shakespeare and ಈ ಒಂದು ಕವನ ಫಿಯರ್ ನೋ ಮೋರ್ ದ ಹೀಟ್ ಆಫ್ ದ ಸನ್ ಅನ್ನುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ನ 53ನೇ ಪೇಜಲ್ಲಿದೆ. ಈ ಕವನವನ್ನು ನಾನು ಇಂದು ನಿಮಗೆ ಅದರ 2 ಸ್ಟಾನ್ಸವನ್ನು ವಿವರಿಸಲಿಕ್ಕಿದ್ದೇನೆ. ಇಲ್ಲಿ ಒಂದು ಇಂಟ್ರಡಕ್ಷನ್ ಪಾರ್ಟ್ ಇದೆ, ನೀವು ಅದನ್ನು ನೋಡಿ. ಈ ಇಂಟ್ರಡಕ್ಷನ್ನಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರ ಬಗ್ಗೆ ಹೇಳ್ತಾರೆ. ನೋ ರೈಟರ್ ಇನ್ ದ ವರ್ಲ್ಡ್ ಹ್ಯಾಸ್ ರಿಸೀವ್ಡ್ ಸಚ್ unqualified praise or enjoyed such unabated and universal popularity as William Shakespeare. ಸೊ ಈ ವಾಕ್ಯದ ಅರ್ಥ ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ರಂತೆ ಬೇರೆ ಯಾವ ಕವಿಯೂ ಸಹ ಅಥವಾ ಲೇಖಕರು ಸಹ ಅಷ್ಟು ಪ್ರಶಂಸೆ ಮತ್ತು ಅಷ್ಟು ಹೆಸರನ್ನು ಗಳಿಸಲಿಲ್ಲ ಅಂತ. ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಎಲ್ಲರಿಗಿಂತ ಹೆಚ್ಚಿನ ಪ್ರಶಂಸೆ ಮತ್ತು ಪಾಪ್ಯುಲಾರಿಟಿ ಅಂತ ಏನು ಹೇಳ್ತೀವಿ ಅದನ್ನು ಗಳಿಸಿದ್ರು ಅಂತ. ಇಂಡಿಸ್ಪ್ಯೂಟೇಬ್ಲಿ the world's greatest playwright, Shakespeare had raised the dramatic art to unparalleled heights of excellence. Indisputably ಅಂದರೆ ಯಾವುದೇ ಚರ್ಚೆ ಇಲ್ಲದೆ ನಾವು ಹೇಳ್ಬೋದು ಏನಂದರೆ ಶೇಕ್ಸ್ಪಿಯರ್ ಅವರು ನಾಟಕವನ್ನು ಒಂದು ಬಹಳಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಅಂದರೆ ಅನ್ಪ್ಯಾರಲಲ್ಡ್ ಹೈಟ್ಸ್ ಆಫ್ ಎಕ್ಸಲೆನ್ಸ್, ಬಹಳ ಒಂದು ಒಳ್ಳೆಯ ಒಂದು ಸ್ಥಿತಿಗೆ ಅದನ್ನು ತಗೊಂಡು ಹೋಗಿದ್ದಾರೆ. ಹಿಸ್ ಗ್ರೇಟ್ನೆಸ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಹಿಸ್ ರೇರ್ ಇನ್ಸೈಟ್ ಇನ್ ಟು ದ ಹ್ಯೂಮನ್ ಮೈಂಡ್ ಆ್ಯಂಡ್ ಹಾರ್ಟ್ ಆ್ಯಂಡ್ ಸುಪ್ರೀಮ್ ಮಾಸ್ಟ್ರಿ ಆಫ್ ದ ರಿಸೋರ್ಸಸ್ ಆಫ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಶೇಕ್ಸ್ಪಿಯರ್ ಅವರ ಒಂದು ಗ್ರೇಟ್ನೆಸ್ ಎಲ್ಲಿ ಇದೆ ಅಂತ ಹೇಳಿದರೆ ದಟ್ ಲೈಸ್ ಇನ್ ಹಿಸ್ ಇನ್ಸೈಟ್ ಇನ್ ಟು ಹ್ಯೂಮನ್ ಮೈಂಡ್ ಆ್ಯಂಡ್ ಹಾರ್ಟ್. ಅಂದರೆ ಅವರು ಮನುಷ್ಯರ ಮನಸ್ಸನ್ನು ಮತ್ತು ಹೃದಯವನ್ನು ಸಂಪೂರ್ಣವಾಗಿ ಅರಿತಿದ್ರು. ಅವರ ಫೀಲಿಂಗ್ಸನ್ನು, ಅವರ ಇಮೋಷನ್ಸನ್ನು ಶೇಕ್ಸ್ಪಿಯರ್ ಕವಿಯಾಗಿ ಅದನ್ನು ಸರಿಯಾಗಿ ಕಂಡುಕೊಂಡಿದ್ರು. ಮತ್ತು ಅವರ ಭಾಷೆಯು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಭಾಷೆಯ ಒಂದು ಅಥವಾ ಅವರ ಹಿಡಿತ ಏನಿದೆ ಅದು ಸಹ ಅವರ ನಾಟಕಗಳಲ್ಲಿ ಅಥವಾ ಅವರ ಕವನಗಳಲ್ಲಿ ನಿಮಗೆ ಕಾಣಸಿಗ್ತದೆ. ಅದೆರಡಕ್ಕಾಗಿಯೂ ಸಹ ಅವರು ಬಹಳ ಹೆಸರನ್ನು ಮಾಡಿದರು ಅಂತ. ವೆದರ್ ಇನ್ ಟ್ರಾಜಿಡಿ, comedy, historical play or tragic comedy, Shakespeare succeeded in rendering the subtlest turns of human consciousness in lines that are at once memorable and poetic. ಅವರು ಮನುಷ್ಯರ ಫೀಲಿಂಗ್ಸನ್ನು, ಇಮೋಷನ್ಸನ್ನು ಮತ್ತು ಇಂಗ್ಲೀಷ್ ಭಾಷೆಯನ್ನು ಒಟ್ಟುಗೂಡಿಸಿ ಅದು ಟ್ರಾಜಿಡಿ ಅಂದರೆ ದುರಂತ ನಾಟಕಗಳಲ್ಲಾಗಲಿ ಅಥವಾ ಕಾಮಿಡಿ ಹಾಸ್ಯ ನಾಟಕಗಳಲ್ಲಾಗಲಿ ಅಥವಾ ಹಿಸ್ಟಾರಿಕಲ್ ಪ್ಲೇ ಚಾರಿತ್ರಿಕ ನಾಟಕಗಳಲ್ಲಾಗಲಿ ಅಥವಾ ಟ್ರಾಜಿಕ್ ಕಾಮಿಡಿ, ಸೊ ಹಾಸ್ಯ ಮತ್ತು ದುರಂತವನ್ನು ಸೇರಿಸಿಕೊಂಡು ಮಾಡುವಂತಹ ನಾಟಕಗಳಲ್ಲಾಗಲಿ ಅವರು ಇದನ್ನು ತೋರ್ಪಡಿಸ್ತಾರೆ. ಸೊ ಹಾಗಾಗಿ ಅವರ ಕೆಲವೊಂದು ಕವನಗಳು ಅಥವಾ ಅವರ ನಾಟಕಗಳನ್ನ ಬಹಳಷ್ಟು ಸಾಲುಗಳು ಮೆಮೊರೇಬಲ್ ಆ್ಯಂಡ್ ಪೊಯೆಟಿಕ್, ಅವುಗಳನ್ನು ನಾವು ಇಂದು ಸಹ ನೆನಪಿಸ್ಕೊಳ್ಬಹುದು, ಯಾಕಂದರೆ ಅಷ್ಟು ಕಾವ್ಯಮಯವಾಗಿದೆ. ಈ ಒಂದು ಕವನ ಫಿಯರ್ ನೋ ಮೋರ್ ದ ಹೀಟ್ ಆಫ್ ದ ಸನ್ ಅನ್ನುವಂಥದ್ದು ಅದು ಕವನವಾಗಿ ರಚಿಸಿದ್ದಲ್ಲ, ಆದರೆ ಅವರ ನಾಟಕ, ಅವರ ಶೇಕ್ಸ್ಪಿಯರ್ ಅವರ ಸಿಂಬಲಿನ್ ನಾಟಕ ಏನಿದೆ, ಸಿಂಬಲೀನ್ ಅಂತ ಏನು ಒಂದು ನಾಟಕ ಇದೆ, ಆ ನಾಟಕದ 4ನೇ ಆ್ಯಕ್ಟ್ನಿಂದ ತೆಗೆದುಕೊಂಡಂಥದ್ದು, ಸೀನ್ 2 4ನೇ ಆ್ಯಕ್ಟ್ನಿಂದ ತೆಗೆದುಕೊಂಡಂಥದ್ದು. ಸೊ ದಿಸ್ ಸಾಂಗ್ ಈಸ್ ಆಫನ್ ಕಾಲ್ಡ್ ಡರ್ಜ್ ಫಾರ್ ಫಿಡೆಲ್. ಸೊ ಈ ಒಂದು ನಾಟಕದಿಂದ ತೆಗೆದುಕೊಂಡಂಥ ಒಂದು ಪದ್ಯ
ಅಥವಾ ಕವನ. ಈ ಕವನವನ್ನು ಡರ್ಜ್ ಫಾರ್ ಫಿಡೆಲ್ ಅಂತ ಹೇಳ್ತೇವೆ. ಡರ್ಜ್ ಅಂದರೆ ಒಂದು ಆ, ಆ, ದುಃಖಮಯವಾದಂತಹ ಪದ್ಯ, ಚರಮಗೀತೆ ಅಂತ ಹೇಳ್ತೇವೆ, ಅಥವಾ ಯಾರಾದರೂ ಸತ್ತೋದಾಗ ಹಾಡುವಂತಹ ಹಾಡು, ಅದನ್ನು ಡರ್ಜ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಡರ್ಜ್ ಫಾರ್ ಫಿಡೆಲ್. ಫಿಡೆಲ್ ಅನ್ನುವಂಥ ಒಂದು ವ್ಯಕ್ತಿ ಇಲ್ಲಿ ಸತ್ತೋಗಿದ್ದಾರೆ. ಸೊ ಅವರಿಗೆ ಈ ಒಂದು ಕವನವನ್ನು ಓದಿ ಹೇಳ್ತಾರೆ, ಅಥವಾ ಅವರು ಸತ್ತ ನಂತರ, ಅವರಿಗೋಸ್ಕರ ಅಲ್ಲ, ಅವರು ಸತ್ತ ನಂತರ ಈ ಒಂದು ಕವನವನ್ನು ಓದ್ತಾರೆ. ಸೊ ಡರ್ಜ್ ಫಾರ್ ಫಿಡೆಲ್, ಬಿಕಾಸ್ ಇನ್ ದ ಪ್ಲೇ ಇಟ್ ಈಸ್ ಸಂಗ್ ಬೈ ದ ಟೂ ಬ್ರದರ್ಸ್ ಆಫ್ ಇಮೋಜಿನ್ ಓವರ್ ವಾಟ್ ದೇ ಬಿಲೀವ್ ಟು ಬಿ ದ ಡೆಡ್ ಬಾಡಿ ಆಫ್ ದ ಬಾಯ್ ಫಿಡೆಲ್. ಸೊ ಇಬ್ಬರು ಬ್ರದರ್ಸ್, ಅಣ್ಣ ತಮ್ಮಂದಿರು ಈ ಒಂದು ಕವನವನ್ನು ಹೇಳ್ತಾರೆ. ಅವರು ಅಂದ್ಕೊಳ್ತಾರೆ ಈ ಫಿಡೆಲ್ ಅನ್ನುವಂತಹ ವ್ಯಕ್ತಿ ಸತ್ತೋಗಿದ್ದಾರಂತ. ಸೊ ಆ್ಯಕ್ಚುಲಿ ಆ ವ್ಯಕ್ತಿ ಅಲ್ಲಿ ಸತ್ತೋಗಿಲ್ಲ, ಬಟ್ ಒಂದು ರೀತಿಯ ಮೆಡಿಸಿನ್ ಅಂತ ತಗೊಂಡು ಅನ್ಕಾನ್ಸಿಯಸ್ ಸ್ಟೇಟಲ್ಲಿದ್ದಾರೆ. ಆರ್ ಫಿಡೆಲ್, ಇನ್ಫ್ಯಾಕ್ಟ್ ಇಟ್ ಈಸ್ ಇಮೋಜಿನ್ ಇನ್ ಡಿಸ್ಗೈಸ್ ಆ್ಯಂಡ್ ಶಿ ಈಸ್ ನಾಟ್ ಡೆಡ್ ಬಟ್ ಇನ್ ಅ ಡ್ರಗ್ಗೆಡ್ ಸ್ಲೀಪ್. ಸೊ ಆ ವ್ಯಕ್ತಿ, ಮಲಗಿದ ವ್ಯಕ್ತಿ ನಿಜವಾಗಿ ಹೆಣ್ಣು, ಅದು ಇಮೋಜಿನ್ ಅನ್ನುವಂಥ ಒಂದು ಹುಡುಗಿ ಅಲ್ಲಿ ಮಲ್ಕೊಂಡಿದ್ದಾಳೆ. ಆದರೆ ಅವಳು ಒಬ್ಬ ಹುಡುಗನ ವೇಷ ಧರಿಸ್ಕೊಂಡು ಅಲ್ಲಿ ಸತ್ತು ಹೋದ ಹಾಗೆ ಬಿದ್ದಿದ್ದಾಳೆ. ಅವಳು ನಿಜವಾಗಿ ಸತ್ತು ಹೋಗಿಲ್ಲ, ಆದರೆ ಒಂದು ಮೆಡಿಸಿನನ್ನು ತಗೊಂಡು ಅವಳು ಅನ್ಕಾನ್ಸಿಯಸ್ ಸ್ಟೇಟಲ್ಲಿ ಇದ್ದಾಳೆ. ಸೊ ಅವಳಿಗೋಸ್ಕರ ಈ ಒಂದು ಕವನ. ಈ ಇಬ್ಬರು ಅಣ್ಣ ತಮ್ಮಂದಿರು ಅವಳು ಸತ್ತೋಗಿದ್ದಾರೆ ಅಂದ್ಕೊಂಡು ಹೇಳ್ತಾರೆ. ಸೊ ಏನು ಹೇಳ್ತಾರೆ? ಫಿಯರ್ ನೋ ಮೋರ್ ದ ಹೀಟ್ ಆಫ್ ದ ಸನ್. ನೀನು ಸತ್ತೋಗಿದ್ದೀಯಾ, ಫಿಯರ್ ನೋ ಮೋರ್ ದ ಹೀಟ್ ಆಫ್ ದ ಸನ್. ನಿನಗೆ ಯಾವುದೇ ಸೂರ್ಯನ ಬಿಸಿಲು ತಾಗೋದಿಲ್ಲ, ಅಥವಾ ನೀನು ಅದಕ್ಕೆ ಹೆದರಬೇಕಾಗಿಲ್ಲ. ಡೋಂಟ್ ಫಿಯರ್ ದ ಹೀಟ್ ಆಫ್ ದ ಸನ್ ಬಿಕಾಸ್ ಯು ಆರ್ ಡೆಡ್. ನಾರ್ ದ ಫ್ಯೂರಿಯಸ್ ವಿಂಟರ್ಸ್ ರೇಜಸ್. ಸೊ ನಿನ್ನ ಸೂರ್ಯನ ಕಡು ಬಿಸಿಲಿಗಾಗಿ ಅಥವಾ ವಿಂಟರ್ಸ್ ರೇಜ್, ವಿಂಟರ್ಸ್ ಅಂದರೆ ಚಳಿಗಾಲದ ಚಳಿಗಾಗಿ, ರೇಜ್ ಹಾರ್ಶ್ ಕೋಲ್ಡ್ ವಿಂಟರ್. ಸೊ ಇಂಗ್ಲೆಂಡಿನಲ್ಲಿ ಚಳಿಗಾಲ ಬಹಳಷ್ಟು ಜೋರಾಗಿರುತ್ತೆ, ಬಹಳಷ್ಟು ಚಳಿ ಇರ್ತದೆ. ಸೊ ಫ್ಯೂರಿಯಸ್ ವಿಂಟರ್ಸ್ ರೇಜಸ್. ಫ್ಯೂರಿಯಸ್ ಅಂದರೆ ಆ್ಯಕ್ಚುಲಿ ಆ್ಯಂಗರ್ ಅಂತ. ಅಂದರೆ ಇಲ್ಲಿ ಅರ್ಥ ಚಳಿಗಾಲದ ಆ ಒಂದು ಚಳಿ ಏನಿದೆ, ಸೊ ಅದಕ್ಕೂ ನೀನು ಹೆದರಬೇಕಾಗಿಲ್ಲ, ಯಾಕಂದರೆ ಯು ಆರ್ ಡೆಡ್. ಸೊ ಯು ಡೋಂಟ್ ಹ್ಯಾವ್ ಟು ಫಿಯರ್ ದ ಹೀಟ್ ಆಫ್ ದ ಸನ್, or you don't have to fear the furious winter's rages. Okay? Thou thy worldly task has done. ನೀನು, ಫಿಡೆಲಿಗೆ ಹೇಳೋದು ಇವರಿಬ್ಬರು ಅಣ್ಣ ತಮ್ಮಂದ್ರೆ ಏನಂದರೆ, ದೌ ಅಂದರೆ ನೀನು, ದೈ ನಿನ್ನ, ವರ್ಲ್ಡ್ಲಿ ಟಾಸ್ಕ್ ಹ್ಯಾಸ್ ಡನ್, ನಿನ್ನ ಪ್ರಪಂಚದಲ್ಲಿರುವ ಕೆಲಸವನ್ನು ಮುಗಿಸಿದೆ. ಅಂದರೆ ನೀನು ನಿನ್ನ ಕೆಲಸವನ್ನು ಮುಗಿಸಿ ನೀನೀಗ ಸತ್ತು ಹೋಗಿದೆಯಾ. ಹೋಮ್ ಆಟ್ ಗಾನ್, ನೀನೀಗ ಮನೆಗೆ ಹೋಗಿದ್ದೀಯಾ. ನಮ್ಮ ಮನೆ ಇಲ್ಲಿದೆ, ಇಲ್ಲಿರುವುದು ಸುಮ್ಮನೆ, ಅಲ್ಲಿದೆ ನಮ್ಮ ಮನೆ. ಅಂದರೆ ನಾವು ಸತ್ತು ಹೋದ ಮೇಲೆ ಎಲ್ಲಿ ಹೋಗ್ತೇವೆ, ಅದು ನಮ್ಮ ಮನೆ ಅಂತ. ಹೋಮ್ ಆಟ್ ಗಾನ್, ಯು ಹ್ಯಾವ್ ಗಾನ್ ಟು ಅವರ್ ಹೋಮ್ ಆ್ಯಂಡ್ ಟೇಕನ್ ದೈ ವೇಜಸ್. ಮತ್ತು ನೀನು ಏನು ಇಲ್ಲಿ ಪ್ರಪಂಚಕ್ಕೆ ಬಂದು ಈ ಪ್ರಪಂಚದಲ್ಲಿ ಜನ್ಮ ತಾಳಿ ಏನು ಕೆಲಸ ಮಾಡಿದ್ದೀಯಾ, ಅದಕ್ಕೆ ನೀನು ಯು ಹ್ಯಾವ್ ಟೇಕನ್ ದೈ ವೇಜಸ್, ನಿನ್ನ ಸಂಬಳವನ್ನು ಸಹ ತೊಗೊಂಡೋಗಿದೆಯಾ. ದೈ ಮೀನ್ಸ್ ನಿನ್ನ ಸಂಬಳವನ್ನು ತೊಗೊಂಡೋಗಿದೆಯಾ. ಗೋಲ್ಡನ್ ಲ್ಯಾಡ್ಸ್ ಆ್ಯಂಡ್ ಗರ್ಲ್ಸ್ ಆಲ್ ಮಸ್ಟ್. ಅಂದರೆ ಗೋಲ್ಡನ್ ಲ್ಯಾಡ್ಸ್, ಗೋಲ್ಡನ್ ಅಂದರೆ ಇಲ್ಲಿ ರಿಚ್ ಅಂತ, ಶ್ರೀಮಂತ ಹುಡುಗ ಹುಡುಗಿಯರು, ಮತ್ತು ಚಿಮ್ನಿ ಸ್ವೀಪರ್ಸ್ ಅಂದರೆ ಕೆಲಸ ಮಾಡುವ ಹುಡುಗ ಹುಡುಗಿಯರು, ಅಂದರೆ ಪುವರ್ ಆ್ಯಂಡ್ ರಿಚ್. ಗೋಲ್ಡನ್ ಲ್ಯಾಡ್ಸ್ ಆ್ಯಂಡ್ ಗರ್ಲ್ಸ್ ರೆಪ್ರೆಸೆಂಟ್ ರಿಚ್ ಪೀಪಲ್, ಶ್ರೀಮಂತರನ್ನು ಪ್ರತಿನಿಧಿಸ್ತದೆ. ಚಿಮ್ನಿ ಸ್ವೀಪರ್ಸ್ ಅಂದರೆ ಬಡ ಮಕ್ಕಳ ಅಥವಾ ಬಡವರನ್ನು ಪ್ರತಿನಿಧಿಸ್ತಾರೆ. ನೀವು ಗೋಲ್ಡನ್ ಲ್ಯಾಡ್ಸ್ ಆ್ಯಂಡ್ ಗರ್ಲ್ಸ್ ಆಗಲಿ ಅಥವಾ ಪುವರ್ ಅಥವಾ ಬಡತನದಿಂದ ಜೀವನ ನಡೆಸುತ್ತಿರುವಂಥ ಚಿಮ್ನಿ ಸ್ವೀಪರ್ಸ್ ಆಗಿರಲಿ, ಆಲ್ ಮಸ್ಟ್ ಕಮ್ ಟು ಡಸ್ಟ್. ಆಲ್ ಮಸ್ಟ್ ಕಮ್ ಟು ಡಸ್ಟ್. ನೀವೆಲ್ಲರೂ ಒಂದು ದಿನ ಏನಾಗಬೇಕು, ಸಮಾಧಿಯಲ್ಲಿ ಉಳಲ್ಪಡ್ತೀರಿ, ಅಥವಾ ನೀವು ಒಂದು ದಿನ ಸಾಯ್ತೀರಿ. ಸೊ ಡೆತ್ ಈಸ್ ಶ್ಯೋರ್ ಫಾರ್ ಆಲ್ ಆಫ್ ಯು ಅಂತ ಈ 1ನೇ ಸ್ಟಾನ್ಸದಲ್ಲಿ ಕವಿ ಹೇಳ್ತಾರೆ. ಇನ್ನು 2ನೇ ಸ್ಟಾನ್ಸದಲ್ಲಿ ಫಿಯರ್ ನೋ ಮೋರ್ ದ ಫ್ರೌನ್ ಆಫ್ ದ ಗ್ರೇಟ್. ಸೊ ನೀನೀಗ ಫಿಡೆಲಿಗೆ ಈ ಅಣ್ಣ ತಮ್ಮಂದಿರಿಬ್ಬರು ಹೇಳ್ತಾರೆ, ಯು ಡೋಂಟ್ ಹ್ಯಾವ್ ಟು ಫಿಯರ್ ದ ಫ್ರೌನ್ ಅಂದರೆ ಆ್ಯಂಗರ್ ಆಫ್ ದ ಗ್ರೇಟ್. ಆಫ್ ದ ಗ್ರೇಟ್ ಮೀನ್ಸ್ ಆಫ್ ದ ಎಲ್ಡರ್ಸ್, ಅಥವಾ ಹಿರಿಯವರಿನ ಸಿಟ್ಟಿನ ಮಾತನ್ನು ಕೇಳಬೇಕಾಗಿಲ್ಲ, ಯಾಕಂದ್ರೆ ನೀನು ಆಲ್ರೆಡಿ ಯು ಆರ್ ಡೆಡ್. ದೌ ಆಟ್ ಪಾಸ್ ದ ಟೈರೆಂಟ್ಸ್ ಸ್ಟ್ರೋಕ್. ಸೊ
ನಿನಗೆ ನೀನು ಇವಾಗಲೇ ಸತ್ತೋಗಿದೆಯಾ, ಮತ್ತು ನಿನಗೆ ಯಾವ ಟಿರೆಂಟ್ ಅಂದರೆ ಕ್ರೂಯಲ್ ರೂಲರ್, ಅವನ ದಬ್ಬಾಳಿಕೆಯು ನಿನಗೆ ಅದು ತಾಗೋದಿಲ್ಲ. ಯು ಆರ್ ಆಲ್ರೆಡಿ ಡೆಡ್. ಸೊ ದೌ ಆಟ್ ಪಾಸ್ಟ್ ಅಂದರೆ ಯು ಹ್ಯಾವ್ ಪಾಸ್ಟ್ ದ ಸ್ಟೇಜ್, ಆರ್ ಯು ಆರ್ ಪಾಸ್ಟ್ ದ ಟಿರೆಂಟ್ ಸ್ಟ್ರೋಕ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ಟಿರೆಂಟ್. ಕೇರ್ ನೋ ಮೋರ್ ಟು ಕ್ಲೋದ್ ಆ್ಯಂಡ್ ಈಟ್, ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ವರಿ. ನೀನು ಉಣ್ಣೋದ್ರ ಬಗ್ಗೆ ಆಗಲಿ ಅಥವಾ ಬಟ್ಟೆ ತೊಡೋ ಬಗ್ಗೆ ಆಗಲಿ ಅದ್ರ ಬಗ್ಗೆ ನೀನು ಯಾವುದೇ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ, ಯಾಕಂದರೆ ಯು ಆರ್ ಡೆಡ್. ಟು ದಿ ದ ರೀಡ್ ಈಸ್ ಆ್ಯಸ್ ದ ಓಕ್. ಸೊ ರೀಡ್ ಅಂದರೆ ಒಂದು ಸಸ್ಯ, ಒಂದು ಪ್ಲಾಂಟ್. ಅದೇ ಓಕ್ ಅನ್ನುವಂಥದ್ದು ಒಂದು ದೊಡ್ಡ ಹಣ್ಣು ಬಿಡುವಂತಹ ಮರ. ನಿನಗೆ ಸಣ್ಣ ಸಸಿಯಾಗಲಿ ಅಥವಾ ದೊಡ್ಡ ಮರದ ಮಧ್ಯೆ ದರ್ ಇಸ್ ನೋ ಡಿಫ್ರೆನ್ಸ್ ಫಾರ್ ಯು. ಟು ದಿ ದ ರೀಡ್ ಈಸ್ ಆ್ಯಸ್ ದ ಓಕ್. ಆ್ಯಸ್ ದ ಓಕ್ ಅಂದರೆ ನಿನಗೆ ರೀಡು ಒಂದೇ, ನಿನಗೆ ಓಕು ಒಂದೇ, ಅಥವಾ ನಿನಗೆ ಒಂದು ಸಾಮಾನ್ಯ ಸಸ್ಯವು ಒಂದೇ, ಒಂದು ಹಣ್ಣು ಹೂವು ಬಿಡುವಂತಹ ಒಂದು ದೊಡ್ಡ ಮರವೂ ಒಂದೇ, ಬಿಕಾಸ್ ಯು ಆರ್ ಡೆಡ್. ದ ಸ್ಕೆಪ್ಟರ್ ಲರ್ನಿಂಗ್ ಫಿಸಿಕ್ ಮಸ್ಟ್ ಆಲ್ ಫಾಲೋ ದಿಸ್ ಆ್ಯಂಡ್ ಕಮ್ ಟು ಡಸ್ಟ್. ದ ಸ್ಕೆಪ್ಟರ್ ಅಂದರೆ ಒಂದು ಸ್ಟಿಕ್. ಇಂಗ್ಲೆಂಡ್ನಲ್ಲಿ ಈ ರಾಜರು ಒಂದು ಸ್ಟಿಕ್ಕನ್ನು ಹಿಡ್ಕೊಳ್ತಾ ಇದ್ದರು, ಸ್ಕೆಪ್ಟರ್ ಅಂತ ಹೇಳ್ತಾರೆ ಅದಕ್ಕೆ. ಅದು ರಾಜನನ್ನು ರಾಜರ ಹತ್ರ ಇರುವಂತಹ ಒಂದು ಸ್ಟಿಕ್. ಸೊ ದ ಸ್ಕೆಪ್ಟರ್ ಅಂದರೆ ಇಲ್ಲಿ ಕಿಂಗ್. ಲರ್ನಿಂಗ್ ಅಂದರೆ ಸ್ಕಾಲರ್ಸ್, ಪಂಡಿತರು. ಸೊ ರಾಜನಾಗಲಿ ಪಂಡಿತರಾಗಲಿ, ಫಿಸಿಕ್ ಅಂದರೆ ಈವನ್ ಡಾಕ್ಟರ್ಸೇ ಆಗಲಿ, ಅಥವಾ ನೀವು ಇನ್ನೊಂದು ಅರ್ಥದಲ್ಲಿ ತಗೊಳ್ಬೋದು, ಯಾರು ಬಹಳ ಆರೋಗ್ಯಕರವಾಗಿರ್ತಾರೋ, ಸೊ ಅವರು ಸಹ ಮಸ್ಟ್ ಆಲ್ ಕಮ್ ಟು ಡಸ್ಟ್. ಸೊ ಆಲ್ ಫಾಲೋ ದಿಸ್ ಮೀನ್ಸ್ ಎವ್ರಿಬಡಿ ಹ್ಯಾಸ್ ಟು ಕಮ್ ಟು ಆರ್ ಹ್ಯಾಸ್ ಟು ಮೀಟ್ ಡೆತ್. ಸೊ ಎಲ್ಲರೂ ಸಾವನ್ನು ಎದುರಿಸಬೇಕು. ಸೊ ಅವರು ಒಂದು ದಿವಸ ಮಣ್ಣಾಗಿ ಹೋಗ್ತಾರೆ. ದೇ ಹ್ಯಾವ್ ಟು ಕಮ್ ಟು ಡಸ್ಟ್. ಐ ಹೋಪ್ ಯು ಅಂಡರ್ಸ್ಟುಡ್ these two stanzas, and thank you for watching.